ವೆಲ್ಕಮ್ ಬ್ಯಾಕ್ ಟು ಫಿಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ನಾನು ಚಪಾತಿನ ಹೇಗೆ ಮೃದುವಾಗಿ ಸಾಫ್ಟ್ ಆಗಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಲ್ಲ ಚಪಾತಿ. ಫಸ್ಟ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಇನ್ನೇನು ಮಿಕ್ಸ್ ಇಲ್ಲ, ಮೈದಾ ಇಲ್ಲ, ಏನು ಮಿಕ್ಸ್ ಇಲ್ಲ. ಅದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಬರೀ ತಣ್ಣೀರು, ಹಾಟ್ ವಾಟರ್ ಏನು ಬೇಕಾಗಿಲ್ಲ, ತಣ್ಣೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಡೌ ತುಂಬ ಟೈಟ್ ಆಗು ಬೇಡ, ತುಂಬ ಲೂಸ್ ಆಗು ಬೇಡ. ಆಯಿಲ್ ಒಂದು 1/4 ಸ್ಪೂನ್ ಸಾಕು, ಅದು ಲಾಸ್ಟಲ್ಲಿ ಹಾಕೊಳ್ಳೋಣ. ಅಂದರೆ ಹಿಟ್ಟೆಲ್ಲ ಚೆನ್ನಾಗಿ ಬೌಲ್ಗೆಲ್ಲ ನೀಟಾಗಿ ಬಾಲ್ ಥರ ಬರಬೇಕಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಆಯಿಲ್ ಸೇರಿಸ್ಕೊತೀನಿ. ನೋಡಿ ಇಷ್ಟೇ, ಜಾಸ್ತಿ ಏನು ಬೇಡ, ಇಷ್ಟೇ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ನೀಟಾಗಿ ಇದನ್ನೆಲ್ಲ ಸೈಡಲ್ಲಿರೋದು ಕೈಯಲ್ಲಿರೋದೆಲ್ಲ ನೀಟಾಗಿ ಇದು ಮಾಡಿ ಬಾಲ್ ಮಾಡಿಬಿಟ್ಟು ಒಂದು 1/4 ಗಂಟೆ, ಜಾಸ್ತಿ ಅಂದರೆ ಅರ್ಧ ಗಂಟೆ ಕೂಡ ಇಡ್ಬೋದು. ನಾನು 1/4 ಗಂಟೆ ಇಟ್ಬಿಟ್ಟು ಈ ಥರ ಬಾಲ್ ಮಾಡಿಬಿಟ್ಟು ಪಾಟಿನಲ್ಲಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಪಕ್ಕದಲ್ಲಿ ಇಟ್ಬಿಡ್ತೀನಿ. ಒಂದು 1/4 ಗಂಟೆ ಆದ ನಂತರ ನಾನು ಇವಾಗ ಸ್ವಲ್ಪ ದಪ್ಪವಾಗಿ ತೊಗೊಂಡಿದ್ದೀನಿ. ತುಂಬ ತೆಳುವಾಗಿ ಮಾಡಿದಾಗಲೂ ಸ್ವಲ್ಪ ಹಾರ್ಡ್ ಆಗಿರುತ್ತೆ, ಸ್ವಲ್ಪ ದಪ್ಪವಾಗಿ ತೊಗೊಳ್ಳಿ. ಇದನ್ನ ಸ್ಕ್ವೇರ್ ಆಗಿ ಚಪಾತಿ ಮಾಡ್ತಾ ಇದ್ದೀನಿ ನಾನು. ಫೋಲ್ಡಿಂಗ್ ಎಲ್ಲ ಆಯಿಲ್ ಸೇರಿಸ್ಕೊಂಡು ನಂತರ ಇದನ್ನು ಸ್ಕ್ವೇರ್ ಆಗಿ ತಿಳ್ಕೊತಾ ಇದ್ದೀನಿ. ನೋಡಿ ಈ ಥರ ಚಪಾತಿ ಮಾತ್ರ ಸಖತ್ತು ಸಾಫ್ಟ್ ಆಗಿರುತ್ತೆ. ನೀವು ಮಾಡಿದಾಗ ಆರ್ಟ್ ಪ್ಯಾಕಲ್ಲಿ ಕೆಳಗಡೆ ಟಿಶ್ಯೂ ಪೇಪರ್ ಇಲ್ಲ ಬಿಳಿ ಬಟ್ಟೆ ಯಾವುದಾದ್ರೂ ಹಾಕ್ಬಿಟ್ಟು ಆರ್ಟ್ ಪ್ಯಾಕಲ್ಲಿ ಹಾಕಿಟ್ಕೊಳ್ಳಿ. ಇಲ್ಲ ಅಂದರೆ ಹಾಗೆ ತಿನ್ನೋರಿಗೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತುಂಬ ತೆಳುನು ಮಾಡಬೇಡಿ ಚಪಾತಿ, ತುಂಬ ತಿಕ್ಕಾಗೂ ಮಾಡಬೇಡಿ, ಮೀಡಿಯಮ್ ಆಗಿ ಮಾಡಿ. ನೋಡಿ ತವ ತುಂಬ ಬಿಸಿಯಾಗಿರಬೇಕು. ನೀವು ತವ ಬಿಸಿ ಇಲ್ಲದೆ ಹಾಕಿದಾಗ ಚಪಾತಿ ಬಂದು ಹಾರ್ಡ್ ಆಗಿಬಿಡುತ್ತೆ. ಹೈ ಫ್ಲೇಮಲ್ಲಿಟ್ಟು ಚಪಾತಿ ಮಾಡಿ, ಸ್ವಲ್ಪ ಸ್ಮೋಕ್ ಬರೋ ಥರ ಆದಾಗ ನೀವು ಕಮ್ಮಿ ಮಾಡ್ಕೊಳ್ಳಿ, ತಿರ್ಗಾ ಜಾಸ್ತಿ ಮಾಡಬೇಕು. ನೀವು ಹೈ ಫ್ಲೇಮಲ್ಲಿಟ್ಟು ಚಪಾತಿ ಮಾಡಿದಾಗ ಸೀದೋಗಬಾರ್ದು ಅಷ್ಟೇ, ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಆವಾಗ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ತಿರ್ಗಾ ಹೈ ಮಾಡ್ಕೊಳ್ಳಿ. ನೋಡಿ ಬಬಲ್ಸ್ ಬರ್ತಾ ಇದೆ. ಚಪಾತಿ ಗ್ರೇವಿ ಜೊತೆ ಸಖತ್ತಾಗಿರುತ್ತೆ, ಚಟ್ನಿ ದೊಜ್ಜನ್ನು ಚೆನ್ನಾಗಿರುತ್ತೆ. ಮತ್ತು ಪಲ್ಯ ನಾನಿವತ್ತು ಸೀಮೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ನೋಡಿ ಚಪಾತಿ ಏನು ಸಖತ್ತಾಗಿ ಬಂದಿದೆ. ಬೇರೆ ಏನೋ ಹಾಲು ಹಾಕೋದು ಇಲ್ಲ ಒಂದು ಆಯಿಲ್ ಹಾಕೋದು ಎಲ್ಲ ಏನು ಬೇಕಾಗಿಲ್ಲ, ನಾರ್ಮಲಾಗಿ ಚೆನ್ನಾಗಿ ಬರುತ್ತೆ ಚಪಾತಿ. ತಿನ್ನೋಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಚಪಾತಿ ರೆಡಿ ಆಯಿತು. ಹಾಗೆ ಇನ್ನೊಂದು ಚಪಾತಿ ಕೂಡ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ತವ ಮಾತ್ರ ತುಂಬ ಬಿಸಿಯಾಗಿರಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಚಪಾತಿ ಮಾತ್ರ ಮಾಡೋಕ್ಕೆ ಹೋಗಬೇಡಿ, ಹಾರ್ಡ್ ಆಗಿಬಿಡುತ್ತೆ. ನೋಡಿ ಬಬಲ್ಸ್ ಬರ್ತಾ ಇದೆ. ಸ್ವಲ್ಪ ದಪ್ಪ ಇದ್ದಾಗ ಚಪಾತಿ ಅದು ಉಬ್ಬಿ ಬರುತ್ತೆ. ನೋಡಿ ತುಂಬ ಸಖತ್ತಾಗಿ ಬಂದಿದೆ. ನೀವು ಮಾಡಿ ನೋಡಿಪ್ಪ, ನಾನು ಹೇಳಿದ ಟೈಪಲ್ಲಿ ಹೇಗೆ ಬಂತು ಅಂತೇಳಿ. ಸಾಫ್ಟಾಗಿ ಬರುತ್ತೆ ಚಪಾತಿ. ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆಯಿತಾ. ನಾನು ಸೀಮೆ ಬದನೆಕಾಯಿ ಪಲ್ಯ ಜೊತೆ ಚಪಾತಿ ಸರ್ವ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.